ಹಾಯ್ ಹಲೋ ನಮಸ್ಕಾರ. ಒಂದು ಗಣೇಶ್ಗೆ ಸ್ವಾಗತ. ನಾನು ಯಶ್ವಂತ್. ಕಾವೇರಿ ನೀರನ್ನು ನಂಬಿಕೊಂಡಿದ್ದಂತಹ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಈ ಬಾರಿ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ, ಇವತ್ತು ದೆಹಲಿಯಲ್ಲಿ CWCR ಮೀಟಿಂಗ್ ಆಗಿತ್ತು. CWCR ಮೀಟಿಂಗ್ ಅಂದರೆ ಕಾವೇರಿ ವಾಟರ್ ರೆಗ್ಯುಲೇಷನ್ ಅಥಾರಿಟಿಯ ಒಂದು ಸಭೆ ಇತ್ತು. ಆ ಸಭೆಯಲ್ಲಿ ಕರ್ನಾಟಕದ ಅಧಿಕಾರಿಗಳು ಹಾಗೂ ತಮಿಳುನಾಡಿನ ಅಧಿಕಾರಿಗಳು ನೀರಿಗೋಸ್ಕರ ವಾದವನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಈಗ ಸದ್ಯಕ್ಕೆ ಮಳೆಯ ಪ್ರಮಾಣ ಕಡಿಮೆ ಇದೆ, ಎಲ್ಲ ಕಡೆ ಬರ ಪರಿಸ್ಥಿತಿ ಆವರಿಸಿದೆ. ಹಾಗಾಗಿ ಈ ಬಾರಿ ಕಾವೇರಿ ಕೊಳ್ಳದ ನೀರನ್ನು ತಮಿಳುನಾಡಿಗೆ ಕೊಡೋಕೆ ಆಗೋದಿಲ್ಲ ಅಂತೇಳಿ ಕರ್ನಾಟಕ ವಾದವನ್ನು ಮಾಡಿದೆ. ಆದರೆ ತಮಿಳುನಾಡು ಇಲ್ಲ, ಈ ಬಾರಿ ನಮಗೆ ರೈತರಿಗೆ ಕೃಷಿ ಬೆಳೆಗಳಿಗೆ ನೀರನ್ನು ಕೊಡಲೇಬೇಕು ನಾವು, ಹಾಗಾಗಿ ಕೊಳ್ಳದಲ್ಲಿರುವಂಥ ನೀರನ್ನು ಕೊಡಿ ಅಂತೇಳಿ ಅವರು ಕೂಡ ವಾದ ಮಾಡಿದ್ದಾರೆ. ಹಾಗಾಗಿ CWCR ಕಮಿಟಿ ಏನಿದೆ, ಕಾವೇರಿ ವಾಟರ್ ರೆಗ್ಯುಲೇಷನ್ ಅಥಾರಿಟಿ ಕಮಿಟಿ ಏನಿದೆ, ಆ ಕಮಿಟಿ ಕರ್ನಾಟಕಕ್ಕೆ ಆದೇಶವನ್ನು ಮಾಡಿದೆ, ನೀವು ಕಾವೇರಿಯ ನೀರನ್ನು ತಮಿಳುನಾಡಿಗೆ ಕೊಡಿ ಅಂತೇಳಿ. ಏನು ಸುಪ್ರೀಂ ಕೋರ್ಟ್ನಲ್ಲಿ ಏನೋ ಅಲೋಕೇಟ್ ಆಗಿತ್ತು, ವಾಟರ್ ಅಲೋಕೇಶನ್ ಆಗಿತ್ತು, ಆ ಅಲೋಕೇಶನ್ ಸಂಬಂಧಪಟ್ಟಂತೆ ನೀವು ಅವರ ಪಾಲು ಏನಿದೆ, ತಮಿಳುನಾಡಿನ ಪಾಲು ಏನಿದೆ, ಆ ಪಾಲನ್ನು ಕೊಡಿ ಅಂತೇಳಿ ಆರ್ಡ್ರನ್ನು ಮಾಡಿದೆ. ಸೊ ಈ ಆರ್ಡರ್ ಏನಂದರೆ, ಕರ್ನಾಟಕದ ರೈತರಿಗೆ, ವಿಶೇಷವಾಗಿ ಮಂಡ್ಯ, ಮೈಸೂರು ಮತ್ತು ಬೆಂಗಳೂರಿನ ಸಾರ್ವಜನಿಕರಿಗೆ ಸಮಸ್ಯೆ ಆಗೋ ಸಾಧ್ಯತೆ ಇದೆ. ಒಂದು ವೇಳೆ ಏನಾದ್ರೂ CWCRನ ಆದೇಶದಂತೆ ಕರ್ನಾಟಕ ತಮಿಳುನಾಡಿಗೆ ನೀರನ್ನು ಹರಿಸಿದ್ದೇ ಆದರೆ ಮೈಸೂರು, ಮಂಡ್ಯ ಮತ್ತು ಬೆಂಗಳೂರು ಭಾಗದ ರೈತರಿಗೆ ಮತ್ತು ಅಲ್ಲಿಯ ಸಾರ್ವಜನಿಕರಿಗೆ ಕುಡಿಯೋ ನೀರಿನ ಸಮಸ್ಯೆ ಆಗುತ್ತೆ ಅಂತ ಕರ್ನಾಟಕ ಕೂಡ ವಾದ ಮಾಡಿದೆ. CWCR ಕಮಿಟಿಯಲ್ಲಿ ವಾದವನ್ನು ಮಾಡಿದೆ. ಕರ್ನಾಟಕದಲ್ಲಿ ಜೂನ್ ತಿಂಗಳಲ್ಲಿ ಮಳೆ ಆಗಿಲ್ಲ, ಜುಲೈನಲ್ಲಿ ಅಲ್ಪ ಸ್ವಲ್ಪ ಮಳೆ ಆಗಿದೆ, KRS ಡ್ಯಾಮ್ನಲ್ಲೂ ಕೂಡ ನೀರಿಲ್ಲ, ಕಬಿನಿಯ ಜಲಾಶಯದಲ್ಲೂ ಕೂಡ ನೀರಿಲ್ಲ. ಹೀಗಾಗಿ ಸಮಸ್ಯೆ ಇರೋ ಕಾರಣದಿಂದ ನಾವು ಈ ಬಾರಿ ತಮಿಳುನಾಡಿಗೆ ನೀರು ಕೊಡೋಕೆ ಆಗೋದಿಲ್ಲ ಅಂತ ಹೇಳಿ ಬಿಲ್ಕುಲ್ ಹೇಳಿದರೂ ಕೂಡ CWCR ಕಮಿಟಿ ಇಲ್ಲ, ನೀವು ಕೊಡಬೇಕು ಅಂತ ಹೇಳಿದೆ. ಜೊತೆಗೆ CWMA ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅದು ಕೂಡ ಲೆಕ್ಕ ಆಗ್ತಾ ಇರುತ್ತೆ. ಅಂದರೆ ಕಾವೇರಿ ನದಿಯಲ್ಲಿ ಎಷ್ಟು ಪ್ರಮಾಣದ ನೀರು ಹರಿತಾ ಇದೆ, ಅಲ್ಲಿಯ ಡ್ಯಾಮ್ಗಳಲ್ಲಿ ಎಷ್ಟು ಪ್ರಮಾಣದ ನೀರಿದೆ ಅಂತೇಳಿ ಡೈಲಿ ಡಾಟಾವನ್ನು ತೆಗೆದುಕೊಳ್ತಾ ಇರುತ್ತೆ. ಆ ಡಾಟಾ ಬೇಸಿಸ್ ಇಟ್ಕೊಂಡು ಈಗ CWCR ಕಮಿಟಿ ಈಗ ಆದೇಶವನ್ನು ಮಾಡಿರುವಂಥದ್ದು, ತಮಿಳುನಾಡಿಗೆ ನೀರನ್ನು ಕೊಡಿ ಅಂತೇಳಿ. ಇದೆಲ್ಲ ಒಂದು ಕಡೆ ಕರ್ನಾಟಕದ ಈ ಭಾಗದ ರೈತರಿಗೆ, ಏನು 3 ಜಿಲ್ಲೆಗಳಿದೆ, 3 ಜಿಲ್ಲೆಯ ಭಾಗದ ರೈತರಿಗೆ ಮತ್ತು ಅಲ್ಲಿಯ ಸಾರ್ವಜನಿಕರಿಗೆ ಕುಡಿಯೋ ನೀರು ಸಮಸ್ಯೆ ಆಗ್ಬೋದು ಅಂತೇಳಿ ಅಂದಾಜನ್ನು ಮಾಡಲಾಗಿದೆ. ತಕ್ಷಣಕ್ಕೆ ಕೊಟ್ಟಿರುವಂಥ CWCR ಕಮಿಟಿಯ ಆದೇಶ ಏನಿದೆ, ಆ ಆದೇಶ ಎಲ್ಲೊಂದು ಕಡೆ ಕರ್ನಾಟಕಕ್ಕೆ ಇದೊಂಥರ ಸಂಕಷ್ಟದ ವಾತಾವರಣ ಅಂತ ಹೇಳ್ಬೋದು. ಯಾಕಂದರೆ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ, ಇಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಇನ್ನು ನಾವು ತಮಿಳುನಾಡಿಗೆ ನೀರು ಕೊಡಬೇಕಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸೊ ಅಥಾರಿಟಿ ಏನಿದೆ, ಸುಪ್ರೀಂ ಕೋರ್ಟ್ ಏನಿದೆ, ಸುಪ್ರೀಂ ಕೋರ್ಟ್ ಅಲೋಕೇಶನ್ ಪ್ರಕಾರ ಕೊಡಲೇಬೇಕು. ಆದರೆ ಇಲ್ಲಿ ನೀರಿಲ್ಲದಿರೋ ಕಾರಣದಲ್ಲಿ ಯಾವ ರೀತಿ ಕೊಡಬೇಕು ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಇದಕ್ಕೆ ಸಾಕಷ್ಟು ಸಾರ್ವಜನಿಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡಿಗೆ ನೀರನ್ನು ಬಿಡಬಾರ್ದು, ನಮ್ಮಲ್ಲಿ ಡ್ಯಾಮ್ ತುಂಬಿದ್ರೆ ನಮ್ಮಲ್ಲಿ ಎಕ್ಸೆಸ್ ಆದಂಥ ನೀರನ್ನು ಕೊಡಬೇಕು ಅಂತೇಳಿ ಪ್ರತಿ ವರ್ಷ ಕೂಡ ಸಮಸ್ಯೆ ಆಗ್ತಾನೇ ಇರುತ್ತೆ. ಪ್ರತಿ ಬಾರಿ ಕೂಡ ತಮಿಳುನಾಡಿಗೆ ನೀರು ಹರಿಸುವಂಥ ವಿಚಾರ ಬಂದಂಥ ಸಂದರ್ಭದಲ್ಲಿ ಮೈಸೂರು, ಮಂಡ್ಯ ಮತ್ತು ಬೆಂಗಳೂರು ಭಾಗದಲ್ಲಿ ಹೋರಾಟ ಆಗ್ತಾ ಇರುತ್ತೆ. ಹೋರಾಟ ಆಗಿ ತಮಿಳುನಾಡಿಗೆ ನೀರು ಕೊಡಬಾರ್ದು ಅಂತೇಳಿ. ಆದರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಏನು ಅಲೋಕೇಶನ್ ಆಗಿದೆ, ಅಲೋಕೇಶನ್ ಆದಂಥ ವಾಟರನ್ನು ಕೊಡಲೇಬೇಕಾಗತ್ತೆ. ಈ ಬಾರಿ ಕರ್ನಾಟಕ ಸರ್ಕಾರ ಅದರಲ್ಲೂ ಕೂಡ DK ಶಿವಕುಮಾರ್ ಯಾವ ರೀತಿಯಾದ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ, ನಮ್ಮಲ್ಲೇ ನೀರಿಲ್ಲ, ಯಾವ ರೀತಿ ನೀರನ್ನು ಬಿಡ್ತಾರೆ, ಜನರಿಗೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಇದು ಕರ್ನಾಟಕದ ಕಾವೇರಿ ನೀರಿಗೆ ಸಂಬಂಧಪಟ್ಟಂಥ ಒಂದಷ್ಟು ವಿಶ್ಲೇಷಣೆ ಆಗಿತ್ತು. ಮತ್ತೊಂದು ಸ್ಟೋರಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ನೋಡ್ತಾರೆ ಒನ್ಗಣ ನ್ಯೂಸ್.